PTCL ಕಾಯ್ದೆ 1978ಕ್ಕೆ 2023ರಲ್ಲಿ ಕರ್ನಾಟಕ ಸರ್ಕಾರ ಒಂದು ತಿದ್ದುಪಡಿಯನ್ನು ತಗೊಬಂತು. ಇದನ್ನು PTCL ತಿದ್ದುಪಡಿ ಕಾಯ್ದೆ 2023 ಅಂತ ಕರೆಯಲಾಗುತ್ತೆ. ಈ ಒಂದು ತಿದ್ದುಪಡಿ ಕಾಯ್ದೆಯನ್ನು ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಹೈಕೋರ್ಟ್ಗೆ ಸಿಂಗಲ್ ಬೆಂಚ್ಗೆ ಸಲ್ಲಿಸಲಾಗಿದೆ. ಈ ಏನನ್ನು ಪ್ರಶ್ನಿಸಿ ಸಿಂಗಲ್ ಬೆಂಚ್ಗೆ ಸಲ್ಲಿಸಲಾಗಿದೆ, ಅವರು ರಿಟ್ ಅರ್ಜಿಯನ್ನು ಸಲ್ಲಿಸಿರುವ ಪ್ರಕಾರ ಇದು ಸಾಂವಿಧಾನಿಕ ಬಾಹಿರವಾಗುತ್ತಾ ತಿದ್ದುಪಡಿ ಕಾಯ್ದೆ, ಹಾಗೆ ಇದಕ್ಕೆ ಪೂರಕವಾದಂಥ ಅಂಶಗಳೇನು, ಮೇಲ್ಮನವಿದಾರರು ಇದಕ್ಕೆ ಪೂರಕವಾದಂಥ ಯಾವ ಅಂಶಗಳನ್ನು ಇಟ್ಕೊಂಡು ಇದನ್ನು ಸಾಂವಿಧಾನಿಕ ಬಾಹಿರ, ಇದನ್ನು ಸೆಟಸೈಡನ್ನು ಮಾಡಿ ಅಂಥೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನುವ ಅಂಶಗಳ ಜೊತೆಗೆ ಇದಕ್ಕೆ ಪೂರಕವಾಗುವ ಕೆಲವೊಂದು ನ್ಯಾಯಾಲಯದ ತೀರ್ಪುಗಳು ಏನಿವೆ ಅನ್ನೋದನ್ನು ಕೂಡ ಇಲ್ಲಿ ಪರಿಶೀಲಿಸೋಣ. ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಹಾಗೆ ನೀವಿನ್ನೂ ಈ ವಿಡಿಯೋ ಪೂರ್ತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಿ. ಈ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಏನಕ್ಕೆ ಅಂತ ನೋಡೋದಾದರೆ, ಈ 2023ರಲ್ಲಿ ಒಂದು ತಿದ್ದುಪಡಿಯನ್ನು ಕರ್ನಾಟಕ ಸರ್ಕಾರ ತಗೊಬಂತು. ಈ ಒಂದು ತಿದ್ದುಪಡಿಯ ಪ್ರಕಾರ ಮೂಲ ಕಾಯ್ದೆ ಏನಿದೆ ಅದರ ಸೆಕ್ಷನ್ಗೆ C ಮತ್ತು D 2 ಕಲಾಂಗಳನ್ನು ಸಬ್ ಕಲಾಂಗಳನ್ನು ಸೇರಿಸಲಾಯಿತು. ಈ ಒಂದು 2 ಕಲಾಂಗಳಲ್ಲಿ ಏನು ಹೇಳುತ್ತೆ ಅಂದರೆ, ಯಾವಾಗಲಾದರೂ ಮಂಜೂರಾಗಿರಲಿ, ಯಾವಾಗಲಾದರೂ ಅದು ಮಾರಾಟ ಆಗಿರಲಿ, ಅದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ಒಂದು. ಇನ್ನೊಂದು, ಆ ರೀತಿ ಯಾವುದೇ ಒಂದು ಕಾನೂನಲ್ಲಿ ಏನೇ ಹೇಳಿದರೂ ಕೂಡ ಅದು ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತೇಳಿ ಹೇಳಲಾಗುತ್ತೆ. ಸೊ ಈ 2 ಸಬ್ ಕಲಾಂಗಳನ್ನು ಸೆಕ್ಷನ್ 5ಗೆ ಸೇರಿಸಲಾಯಿತು, C ಮತ್ತು D ಅಂತೇಳಿ. ಸೊ ಇದನ್ನು ಪ್ರಶ್ನಿಸಿ ಈ ರಿಟ್ ಅರ್ಜಿಯನ್ನು ಸಲ್ಲಿಸಲಾಯಿತು. ಈ ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥವರು ಮುನಿ ವೆಂಕಟಪ್ಪ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂಡ್ ಅದರ್ಸ್. ಈ ಒಂದು ಪ್ರಕರಣ ಇನ್ನೂ ಪ್ರಸ್ತುತ ವಿಚಾರಣೆ ಹಂತದಲ್ಲಿ ಕರ್ನಾಟಕ ಹೈಕೋರ್ಟ್ನ ಸಿಂಗಲ್ ಬೆಂಚ್ನಲ್ಲಿ ನಡೀತಾ ಇದೆ. ಇದರ ಒಂದು ಕೇಸ್ ನಂಬರು ಮತ್ತು ಪಾರ್ಟೀಸ್ ನೇಮನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅದು ಬೇಕಾದರೆ ಪೂರ್ತಿ ಅಂಶವನ್ನು ಬೇಕಾದ್ರೆ ಅಲ್ಲಿ ಕೊಟ್ಟಿರುವಂಥ ಕೇಸ್ ನಂಬರನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದಾಗಿರುತ್ತೆ. ಇವರು ರಿಟ್ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ಏನು ಅಂದರೆ, 2023ರಲ್ಲಿ ತಿದ್ದುಪಡಿ ಏನಾಗಿದೆ, ಈ ಒಂದು ತಿದ್ದುಪಡಿ ಕಾನೂನು ಬಾಹಿರ. ಯಾಕೆಂತಂದರೆ ಯಾವುದೇ ಕಾನೂನು ಏನೇ ಹೇಳಿದ್ರೂ ಇದಕ್ಕೆ ಅನ್ವಯ ಆಗೋದಿಲ್ಲ ಅಂತಂದರೆ ಅದು ಕಾನೂನು ಬಾಹಿರವಾಗಿರುತ್ತೆ. ಯಾವುದೇ ಒಂದು ಕಾಯ್ದೆ ಬಂದಾಗ ಅದಕ್ಕೊಂದು ಲಿಮಿಟೇಷನ್ ಅನ್ನೋದು ಇರಬೇಕಾಗತ್ತೆ, ಒಂದು ಮಿತಿ ಅನ್ನೋದು ಇರಬೇಕಾಗತ್ತೆ. ಇಲ್ಲಿ ಆ ಥರ ಯಾವುದೇ ಒಂದು ತರದೇ ಇರುವಂಥದ್ದು, ಈ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ಅಂಶ, ಯಾವೊಂದು ಕಾಯ್ದೆ ಅಂತಂದರೆ ಅದಕ್ಕೊಂದು ಲಿಮಿಟೇಷನ್ ಇರಬೇಕು, ಯಾವಾಗಿಂದ ಪ್ರಾರಂಭ ಆಗುತ್ತೆ, ಅದರ ಅನ್ವಯ ಅಥವಾ ಪೂರ್ವ ಅನ್ವಯ ಯಾವಾಗಿಂದ ಆಗುತ್ತೆ ಅನ್ನೋದನ್ನು ಅಲ್ಲಿ ಸ್ಪಷ್ಟವಾಗಿ ಆ ಕಾಯ್ದೆಯಲ್ಲಿ ನಿಗದಿಗೊಳಿಸಿರಬೇಕು ಅಂತ ಸುಪ್ರೀಂ ಕೋರ್ಟ್ ಕೂಡ ಒಂದು ವಿವರವನ್ನು ನೀಡಿತ್ತು. ಅದರ ಆಧಾರದ ಮೇಲೆ ಇದರ ತಿದ್ದುಪಡಿಯನ್ನು ಮಾಡಿದ್ರು. ಆದರೂ ಕೂಡ ಇದರಲ್ಲಿ ಆ ರೀತಿ ಒಂದು ನಿಗದಿಯನ್ನು ಪಡಿಸಲಿಲ್ಲ. ಹಾಗಾಗಿ ಇದು ಕೂಡ ಲೋಪದೋಷಗಳಿಗೆ ಒಳಪಟ್ಟಿದೆ ಅನ್ನೋ ಒಂದು ಅಂಶ. ಇದರ ಮೇಲೂ ಕೂಡ ಒಂದು ರಿಟ್ ಅರ್ಜಿಯನ್ನು PL ಹಾಕ್ಬೋದು ಅನ್ನೋದನ್ನು ನಾವು ಈ ಹಿಂದೆಯೇ ನಾವು ವೀಕ್ಷಕರಿಗೆ ಅಂದರೆ ಮೇ 26ರಲ್ಲೇ ನಾವು PTCL ಕಾಯ್ದೆ ಮತ್ತು ಅದರ ಲೋಪದೋಷಗಳು ಅಂತೇಳಿ ಒಂದು ವಿಡಿಯೋನು ಕೂಡ ಅಪ್ಲೋಡನ್ನು ಮಾಡಿದ್ವಿ. ಅವುಗಳನ್ನು ಕೂಡ ನೀವು ನೋಡಿರ್ಬೋದು. ನಮ್ಮ ಒಂದು ಪ್ಲೇ ಲಿಸ್ಟ್ಗೆ ಹೋದರೆ ಅದನ್ನು ಕೂಡ ನೀವು ನೋಡ್ಬೋದು. ಆ ಒಂದು ವಿಡಿಯೋನು ಕೂಡ ಎಂಡ್ ಸ್ಕ್ರೀನಲ್ಲಿ ಬರೋ ರೀತಿಯಲ್ಲಿ ಮಾಡಿರ್ತೇವೆ. ಈ ವಿಡಿಯೋ ಮುಗಿತಾ ಇದ್ದಂಗೆ ಎಂಡ್ ಸ್ಕ್ರೀನಲ್ಲಿ ಸೈಡಲ್ಲಿ ಬರುತ್ತೆ, ಅದರ ಮೇಲೆ ಕೂಡ ಕ್ಲಿಕ್ ಮಾಡಿ ಆ ವಿಡಿಯೋನು ಕೂಡ ನೀವು ನೋಡ್ಬೋದಾಗಿರುತ್ತೆ. ಈ ಲೋಪದೋಷಗಳು ಅಂತಂದರೆ ಯಾವುದೇ ಒಂದು ಕಾಯ್ದೆ ಆಗಲಿ ಅದೊಂದು ಲಿಮಿಟೇಷನ್ಸ್ ಇರಬೇಕು. ಅದಿಲ್ಲ ಅಂತಂದಾಗ ಅದೊಂದು ಸಮಂಜಸವಾದದ್ದು ಆಗಿರೋದಿಲ್ಲ. ಸೊ ಹಾಗಾಗಿ ಈ PTCL ಕಾಯ್ದೆಯ ಕೊರತೆಯೇ ಅದು. ಇದು ಯಾವಾಗಿಂದ ಅನ್ವಯ ಆಗಬೇಕು, ಅಥವಾ ಕಾಯ್ದೆ ಬಂದಾಗಿಂದ ಅನ್ವಯ ಆಗಬೇಕು, ಅಥವಾ ಕಾಯ್ದೆ ಬಂದ ನಂತರ ಯಾವಾಗಿಂದ ಪೂರ್ವ ಅನ್ವಯ ಆಗಬೇಕು ಅನ್ನೋದು ಇದರಲ್ಲಿ ಸಮಂಜಸವಾಗಿ ಇರೋದಿಲ್ಲ. ಸೊ ಹಾಗಾಗಿ ಇದು ಒಂದು ಮುಖ್ಯವಾದಂಥ ಒಂದು ಲೋಪದೋಷ ಈ ಕಾಯ್ದೆಯಲ್ಲಿ ಇರೋದು ಅಂತ ಅನ್ನೋದನ್ನ ನೋಡ್ಬೋದಾಗಿರುತ್ತೆ. ಇದಕ್ಕೆ ಪೂರಕವಾಗಿ ಹೈಕೋರ್ಟಲ್ಲಿ ತೀರ್ಮಾನ ಆಗಿರುವಂಥ ಕೆಲವೊಂದು ಜಡ್ಜ್ಮೆಂಟಲ್ಲೂ ಕೂಡ ಹೈಕೋರ್ಟು ಕೆಲವೊಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದೆ. ಸೊ ಆ ರೀತಿಯಲ್ಲಿ ನೋಡೋದಾದರೆ, ನೆಕ್ಕಂಡಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಪ್ರಕರಣದಲ್ಲಿ, ಈ ಪ್ರಕರಣದ ಅಂಶದಲ್ಲಿ ಒಂದು 24-25 ವರ್ಷಗಳ ನಂತರದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ಕೊತಾರೆ. ಸೊ ಈ ರೀತಿಯಲ್ಲಿ ಅದು ಪ್ರಾಪರ್ಟಿ ರೆಸ್ಟೋರ್ ಮಾಡಲಿಕ್ಕೆ, ಸೊ ಈ ರೀತಿಯಲ್ಲಿ ಸಲ್ಲಿಸುವಂಥದ್ದು ಕೂಡ ಸಮಂಜಸ ಅಲ್ಲ ಅಂತೇಳಿ ಈ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಆದರೆ ಕಾಯ್ದೆ ಸೆಕ್ಷನ್ 5ರಲ್ಲಿ ಆ ಥರ ಇದ್ರೂ ಕೂಡ ಅವರಿಗೆ ಅದನ್ನು ರೆಸ್ಟೋರ್ ಮಾಡಿಕೊಡೋದಕ್ಕೆ ಅಧಿಕಾರ ಇರೋದ್ರಿಂದ ಅವರಿಗೆ ರೆಸ್ಟೋರ್ ಆಗಿರುತ್ತೆ ನೆಕ್ಕುಂಡಿ ಈ ಒಂದು ಕಾಯ್ದೆಯಲ್ಲಿ. ಆದರೆ ಆ ರೀತಿಯಲ್ಲಿ ವಿಳಂಬ ಆಗೋದಂಥದ್ದು ಅದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ಹೈಕೋರ್ಟು ಕೂಡ ಅಭಿಪ್ರಾಯವನ್ನು ಈ ಒಂದು ಪ್ರಕರಣದಲ್ಲಿ ವ್ಯಕ್ತಪಡಿಸಿತ್ತು. ಹಾಗೆಯೇ ಚಟ್ಟಿಲಾಲ್ ಯಾದವ್ ಅಂಡ್ ಅದರ್ಸ್ ವರ್ಸಸ್ ಹರಿ ಕಿಶೋರ್ ಯಾದವ್ ಅಂಡ್ ಅದರ್ಸ್ ಈ ಒಂದು ಪ್ರಕರಣ ಆಗಿರ್ಬೋದು, ಅಥವಾ ನಿಂಗಪ್ಪ ವರ್ಸಸ್ ಡೆಪ್ಟಿ ಕಮಿಷನರ್ ಈ ಒಂದು ಪ್ರಕರಣಗಳನ್ನು ಕೂಡ ಕರ್ನಾಟಕ ಹೈಕೋರ್ಟ್
ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಅತಿಯಾದಂಥ ವಿಳಂಬ ಸಮಂಜಸ ಅಲ್ಲ. ಆ ವಿಳಂಬವನ್ನು ಯಾಕೆ ಅಂತ ಅದನ್ನು ರುಜುವಾತುಪಡಿಸಲಿಲ್ಲ ಅಂತಂದರೆ, ಅದನ್ನು ಸಮರ್ಥಿಸಿಕೊಳ್ಳಿಲ್ಲ ಅಂತಂದರೆ, ಅಂಥ ವಿಳಂಬ ಆಗಿರೋದಕ್ಕೂ ಕೂಡ ಅದನ್ನು ಪುರಸ್ಕರಿಸೋದು ಸಮಂಜಸ ಅಲ್ಲ ಅಂಥೇಳಿ ಈ ಒಂದು ಪ್ರಕರಣಗಳಲ್ಲಿ ಅದು ಸ್ಪಷ್ಟವಾಗಿ ನಮೂದನ್ನು ಮಾಡಿದೆ. ಸೊ ಹಾಗೆಯೇ ಇದರಲ್ಲಿ ಒಂದು ಏನು ಹೇಳುತ್ತೆ ಅಂತಂದರೆ, ಶಾಸನದ ನಿಬಂಧನೆಗಳನ್ನು ಸಮಂಜಸವಾದ ಸಮಯದೊಳಗೆ ಅನ್ವಯಿಸಬೇಕು. ಯಾವುದೇ ಒಂದು ಶಾಸನ, ಒಂದು ಕಾನೂನಲ್ಲಿ ಕೆಲವೊಂದು ನಿಬಂಧನೆಗಳನ್ನು, ರೂಲ್ಗಳನ್ನು ತಗೊಬಂದರೆ ಅದು ಇಂತಿಷ್ಟು ಸಮಯದಲ್ಲಿ ಅದು ಅನ್ವಯ ಆಗಬೇಕು ಅಂತ ಅದನ್ನು ಸ್ಪೆಸಿಫಿಕ್ ಆಗಿ ನಮೂದನ್ನು ಮಾಡಬೇಕು. ಸೊ ಆ ರೀತಿಯಲ್ಲಿ ಮಾಡದಿದ್ದರೆ ಅದು ಸಮಂಜಸವಾದಂಥ ಕಾನೂನು ಆಗೋದಿಲ್ಲ ಅನ್ನೋದನ್ನು ಕರ್ನಾಟಕ ಹೈಕೋರ್ಟ್ ಹಲವಾರು ಪ್ರಕರಣಗಳಲ್ಲಿ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹಾಗೆ ನೆಕ್ಕುಂಡಿ ಒಂದು ಪ್ರಕರಣ ಆಗಿರ್ಬೋದು, ರಾಜಮ್ಮ ಅವರ ಪ್ರಕರಣ ಆಗಿರ್ಬೋದು, ಇವುಗಳಲ್ಲಿ 24 ವರ್ಷಗಳಿಗಿಂತ ಮೇಲ್ಪಟ್ಟು ಅವರು ಅರ್ಜಿಯನ್ನು ಸಲ್ಲಿಸಿರೋದ್ರಿಂದ ಆ ಒಂದು ವಿಳಂಬಕ್ಕೆ ಅವರು ಸಮರ್ಥನೀಯವಾದಂಥ ಯಾವುದೇ ಒಂದು ದಾಖಲೆಗಳನ್ನು, ಹೇಳಿಕೆಗಳನ್ನು ನೀಡದೇ ಇರೋವಂಥದ್ದು ಕೂಡ, ಆ ಥರ ಇದ್ದರೂ ಕೂಡ ಅದನ್ನು ಪುರಸ್ಕರಿಸುವಂಥದ್ದು ಸಮಂಜಸ ಅಲ್ಲ ಅಂತೇಳಿ ಒಂದು ಅಸಮಾಧಾನವನ್ನು ಹೈಕೋರ್ಟ್ ಈ ಒಂದು ಪ್ರಕರಣಗಳಲ್ಲೂ ಕೂಡ ವ್ಯಕ್ತಪಡಿಸಿರುವಂಥದ್ದನ್ನ ನೋಡ್ಬೋದು. ಅದೇ ರೀತಿಯಲ್ಲಿ ಈ ವಿಳಂಬಕ್ಕೆ ಸಂಬಂಧಪಟ್ಟಂತೆ ರುದ್ರಪ್ಪ ವರ್ಸಸ್ ಡೆಪ್ಟಿ ಕಮಿಷನರ್ ಮತ್ತು ಜಿ ಮರಿಗೌಡ ಡೆಪ್ಟಿ ಕಮಿಷನರ್ ವರ್ಸಸ್ ಡೆಪ್ಟಿ ಕಮಿಷನರ್ ಈ ಒಂದು ಪ್ರಕರಣಗಳಲ್ಲೂ ಕೂಡ ಇಂಥ ಒಂದು ಅಂಶಗಳನ್ನು ತಗೊಳ್ಳಲಾಗಿದೆ. ಹಾಗೆ ನೆಕ್ಕುಂಡಿ ಪ್ರಕರಣದಲ್ಲಿ ಬೆಳಕು ಚೆಲ್ಲಿರೋ ರೀತಿಯಲ್ಲಿ 24 ವರ್ಷಗಳಿಗಿಂತ ಮೇಲ್ಪಟ್ಟಂಥ ಸಂದರ್ಭದಲ್ಲಿ 24 ವರ್ಷಗಳಷ್ಟು ವಿಳಂಬ ಆಗಿರುವಂಥ ಒಂದು ಪ್ರಕರಣಗಳಲ್ಲಿ ಅವರಿಗೆ ಅವರ ಅರ್ಜಿಯನ್ನು ಸಲ್ಲಿಸಿದಾಗ ಅದನ್ನು ಪುರಸ್ಕರಿಸಿ ಅದರ ಮೇಲೆ ಬೆಳಕು ಚೆಲ್ಲುವಂಥದ್ದು ಅಷ್ಟು ಸಮಂಜಸ ಅಲ್ಲ ಅಂಥೇಳಿ ಸ್ಪಷ್ಟವಾಗಿ ಕರ್ನಾಟಕ ಹೈಕೋರ್ಟ್ ಆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸೊ ಹಾಗೆಯೇ ಶ್ರೀಮತಿ ಗೌರಮ್ಮ ಅಲಿಯಸ್ ಗಂಗಮ್ಮ ವರ್ಸಸ್ ಡೆಪ್ಟಿ ಕಮಿಷನರ್ ಹಾವೇರಿ ಈ ಒಂದು ಪ್ರಕರಣದಲ್ಲೂ ಕೂಡ ಈ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಅಂಶವನ್ನು ಬೆಳಕನ್ನು ಚೆಲ್ಲಿರುವಂಥದ್ದನ್ನ ನೋಡ್ಬೋದು. ಈ ಎಲ್ಲ ಪ್ರಕರಣಗಳನ್ನು ನೋಡಿದ್ರೆ ಇದರೆಲ್ಲದರಲ್ಲೂ ಕೂಡ ಅವರಿಗೆ ಪ್ರಾಪರ್ಟಿ ರೆಸ್ಟೋರ್ ಆಗಿದ್ರೂ ಕೂಡ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಬೆಳಕು ಚೆಲ್ಲಿರುವಂಥದ್ದು ಕಾಲಮಿತಿಯ ಸಂಬಂಧಪಟ್ಟಂತೆ ಆ ಒಂದು ಅಂಶಗಳನ್ನು ಇಲ್ಲಿ ಪರಿಗಣಿಸಬೇಕು ಅಂತಂದರೆ, ಅಂದರೆ ಒಂದು ಲಿಮಿಟೇಷನ್, ಒಂದು ಶಾಸನವನ್ನು ತಂದರೆ ಅದು ಯಾವಾಗಿಂದ ಅನ್ವಯ ಆಗಬೇಕು, ಅಥವಾ ಪೂರ್ವಭಾವಿಯಾಗಿ ಅನ್ವಯ ಆಗಬೇಕಾ, ಅಥವಾ ಕಾನೂನನ್ನು ತಂದಾಗಿಂದ ಅನ್ವಯ ಆಗಬೇಕಾ ಅನ್ನೋದನ್ನು ಸ್ಪಷ್ಟವಾಗಿ ಆ ಒಂದು ಕಾಯ್ದೆಯಲ್ಲಿ ತಿಳಿಸಬೇಕು. ಆದರೆ ಈ ಮೂಲ ಕಾಯ್ದೆ ಏನಿದೆ PTCL 1978 ಏನಿದೆ ಇದರಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸಿಲ್ಲ. ಹಾಗೆ ತಿದ್ದುಪಡಿ ಕಾಯ್ದೆ 2023ರಲ್ಲೂ ಕೂಡ ತಿಳಿಸಿಲ್ಲ. ಸೊ ಹಾಗಾಗಿ ಇದು ಬಹಳಷ್ಟು ತೊಂದರೆ ಮತ್ತು ಸಾಮಾಜಿಕ ಈಕ್ವಾಲಿಟಿ ಏನಿದೆ ಇದಕ್ಕೆ ವಿರುದ್ಧವಾದದ್ದು, ಮತ್ತು ಇತರೆ ಕಾನೂನುಗಳನ್ನು ಉಲ್ಲಂಘಿಸುವಂಥದ್ದು, ಕಾನೂನು ರೀತಿಯಲ್ಲಿ ಇದು ಈಕ್ವಾಲಿಟಿಯನ್ನು ಹೊಂದಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ರಿಟ್ ಅರ್ಜಿಯನ್ನು ಮುನಿ ವೆಂಕಟಪ್ಪ ಮತ್ತು ಇತರರು ಸೇರಿ ಈ ಒಂದು ಪ್ರಕರಣವನ್ನು ಹಾಕಿದ್ದಾರೆ. ಈ ಒಂದು ರಿಟ್ ಅರ್ಜಿ ಈಗಲೂ ಕೂಡ ವಿಚಾರಣೆ ಇದ್ದು ಮುಂದಿನ ವಿಚಾರಣೆ ಈಗ ಜನವರಿಯಲ್ಲಿ ಇದೆ. ಇದರ ಒಂದು ನಂಬರನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಅದನ್ನು ಕೂಡ ಪರಿಶೀಲನೆಯನ್ನು ಮಾಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಲೋಪದೋಷ ಇರುವಂಥದ್ದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಸೊ ಹಾಗಾಗಿ ಇದು ಈ ಥರದಲ್ಲಿ ಯಾವಾಗಾದರೂ ಮಾರಾಟ ಮಾಡಿರಲಿ, ಯಾವಾಗಲಾದರೂ ಅದು ಅನ್ವಯ ಆಗುತ್ತೆ ಅಂದರೆ ಇದು ಬಹಳಷ್ಟು ಗೊಂದಲಗಳಿಗೆ, ತೊಂದರೆಗೆ ಮತ್ತು ಇನ್ನು ಮುಂದೆ ಕೂಡ ಇದು ತೊಂದರೆಗಳನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಇಲ್ಲಿ ನಾವು ಮುಖ್ಯವಾಗಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಲ್ಲ ಆಧಾರಗಳನ್ನು ಇಟ್ಕೊಂಡೇ ಕರ್ನಾಟಕ ಗೌರ್ಮೆಂಟ್ ಏನಿದೆ, ಕರ್ನಾಟಕ ಹೈಕೋರ್ಟ್ ಏನಿದೆ ಅದು ಎಂ ಮಂಜುಳಾ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಒಂದು ಪ್ರಕರಣದಲ್ಲಿ ಮಹತ್ವದ ಒಂದು ತೀರ್ಪನ್ನು ನೀಡಿದೆ. 12 ವರ್ಷಗಳನ್ನು ಅದರಲ್ಲಿ ಪರಿಗಣಿಸಲಾಗಿದೆ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಪೂರ್ತಿ ಒಂದು ಅನಾಲಿಸಿಸನ್ನು ಮಾಡಿ ತಿಳಿಸ್ತೇನೆ. ಈ ಒಂದು ವಿಡಿಯೋ ರಿಟ್ ಅರ್ಜಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ರಿಟ್ ಅರ್ಜಿಯನ್ನು ಏನಕ್ಕೆ ಹಾಕಿದ್ದಾರೆ, ಈ ಕಾಲದ ಮಿತಿ ಅವಶ್ಯಕತೆ ಏನಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸುವ ಒಂದು ಪ್ರಯತ್ನವನ್ನು ನಾನು ಮಾಡಿರ್ತೇನೆ. ಸೊ ಹಾಗಾಗಿ ಆ ಒಂದು ಎಂ ಮಂಜುಳಾ ವರ್ಸಸ್ಸು ಸ್ಟೇಟ್ ಆಫ್ ಕರ್ನಾಟಕ ಅಥವಾ ಡೆಪ್ಟಿ ಕಮಿಷನರ್ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಸಂಪೂರ್ಣ ಅನಾಲಿಸಿಸನ್ನು ಮತ್ತು ನೆಕ್ಕುಂಡಿ ಪ್ರಕರಣ ಅದರಲ್ಲೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ವಿಡಿಯೋದಲ್ಲಿ ಅದರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡ್ತೇನೆ. ಸೊ ಈಗ ಈ ಒಂದು ರಿಟ್ ಅರ್ಜಿ ಸಲ್ಲಿಸಿರುವಂಥದ್ದು, ಸೊ ಈ ಒಂದು ಲೋಪದೋಷವನ್ನು ನಾವು ಪತ್ತೆ ಹಚ್ಚಿ ನಮ್ಮ ವೀಕ್ಷಕರಿಗೆ ಮೇ 26ರಲ್ಲಿ ಒಂದು ವಿಡಿಯೋವನ್ನು ಕೂಡ ನಾವು ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಕೂಡ ಪರಿಗಣಿಸಿ ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕಾಯ್ದೆಯಲ್ಲಿ ಸಂಪೂರ್ಣವಾಗಿ ಲೋಪದೋಷ ಇರೋದರಿಂದ ಅದರಲ್ಲೂ ಮುಖ್ಯವಾಗಿ ಒಂದು ಲಿಮಿಟ್, ಇದು ಯಾವಾಗಿಂದ ಪ್ರಾರಂಭ ಆಗಬೇಕು ಅಥವಾ ಅನ್ವಯ ಆಗಬೇಕು ಅನ್ನೋದು ಇಲ್ಲದೇ ಇರೋದೇ ಈ ಒಂದು ಕಾಯ್ದೆಯ ಮುಖ್ಯ ಒಂದು ಲೋಪದೋಷ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ.